ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೆ ಎದ್ದೊಳ್ತುಲೇನೆ ಡ್ಯೂಟಿಗೆ ಹೋಗ್ಬೇಕಾಯ್ತು. ನೆನ್ನೆ ಡ್ಯೂಟಿನೇ ಮಾಡಿರಲಿಲ್ಲ, ಅದಕ್ಕಾಗಿ ಇವತ್ತು ಬೇಗ ಆನ್ ಮಾಡಿದ್ದೆ. ಇನ್ನೂ ಯಾವುದು ಬಿದ್ದಿಲ್ಲ, ಅದಕ್ಕೆ ಬಿಸಿ ಬಿಸಿ ದೋಸೆ ಹಾಕ್ತಾ ಇದ್ದಾರೆ. ದೋಸೆ ತಿಂದ್ಬಿಟ್ಟು ಡ್ಯೂಟಿಗೆ ಹೋಗ್ಬೇಕು. ಇಲ್ಲಿ ನೋಡು, ಹಾಯ್ ಎಲ್ಲರೂ ಬನ್ನಿ ದೋಸೆ ತಿನ್ನೋಣ ಅನ್ನ ಮಾತಾಡು. ನೀನ್ ಮಾತಾಡು. ಹಾಯ್ ಸ್ನೇಹಿತರೆ, ಇವತ್ತು ಬೆಳಗ್ಗೆನೆ ದೋಸೆ ಹಾಕಿದೆ. ಸಾಂಬಾರೇನು ಮಾಡಿಲ್ಲ, ಬರೀ ಚಟ್ನಿ ಮಾತ್ರ ಮಾಡಿರೋದು. ಇಲ್ಲೇ ಇಟ್ಟಿದ್ದೀನಿ, ಫ್ರಿಜ್ಜಲ್ಲಿ ಇಟ್ಟಿಲ್ಲ ನಾನು. ಇವೇನು ಫ್ರಿಜ್ಜಲ್ಲಿ ಅಂತ ಚೆನ್ನಾಗಿ ಓಪನ್ ಮಾಡಿ ತೋರಿಸ್ಬೋದು, ಕಾಣಲ್ಲ ನೋಡಿ. ಚೆನ್ನಾಗಿ ಬಂದಿದೆ ಮೊಳಕೆ. ಇದ್ರದ್ದು ಇವತ್ತು ಸಾಂಬಾರು ಮಾಡಬೇಕು. ಮಾತಾಡು. ಸ್ನೇಹಿತರೆ, ಇವತ್ತು ಬೇಗ ರೆಡಿ ಆಗಿದ್ದಾರೆ ಮನೆಯವರು. ಬೆಳಗ್ಗೆ 9 ಗಂಟೆಗೆ ಎದ್ದೇಳೋರು. ಪಾಪ ನಿನ್ನೆ ಡ್ಯೂಟಿ ಯಾಕೋ ಸರಿಯಾಗಿ ಬಿದ್ದಿಲ್ಲ ಅಂದ್ಬಿಟ್ಟು ಬೇಗ ಬಂದರು ಮನೆಗೆ. ಹಾಗಾಗಿ ಇವತ್ತು ಬೇಗ ಎದ್ಬಿಟ್ಟು ರೆಡಿಯಾಗಿ ಕಾಫಿ ಕುಡಿದು ಇವಾಗ ತಿಂಡಿ ಕಾಯ್ತಾ ಇದ್ದಾರೆ. ನಾನು ದೋಸೆ ಮಾಡಿ ಚಟ್ನಿ ಮಾಡಿದೆ. ಸಾಂಬಾರು ಮಾಡ್ಕೊಂಡು ಕುತ್ಕೊಳ್ಳೋಕ್ಕೆ ಲೇಟ್ ಆಗುತ್ತೆ ಅಂತ ದೋಸೆ ಸಿಟ್ಟು ಮೊನ್ನೆನೇ ಆಡಿಸ್ಕೊಂಬಂದು ಇಕ್ಕಿದ್ದೆ ಫ್ರಿಜ್ಜಲ್ಲಿ, ಎಮರ್ಜೆನ್ಸಿಗೆ ಬರ್ತಾ ಇರುತ್ತೆ ಅಂತ. ಊರ್ ಕಡೆ ಆದರೆ ಅವಾಗೆ ರುಬ್ಬಿ ಅವಾಗ ಮಾಡ್ತಿರ್ತೀವಿ. ಇಲ್ಲೇ ನಮಗೆ ಬೇಗ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಸ್ವಲ್ಪನೇ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಬೇಕಾದಾಗ ಈ ಥರ ಹಾಕ್ಕೊಡ್ತೀವಿ. ಮೊಳಕೆ ಕಟ್ಟಿ ಸಾಂಬಾರು ನಾನು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡ್ಕೊಳ್ತೀವಿ ಪಾಪ ಊಟಕ್ಕೆ. ಬನ್ನಿ ಸ್ನೇಹಿತರೆ, ಅವ್ರು ತಿಂಡಿ ಎಲ್ಲ ಹಾಕ್ಕೊಟ್ಟು ಇವನಿಗೆ ಬಾಕ್ಸ್ ತಗೊಂಡು ಏನು ಮಾತಾಡ್ತಾ ಇದೀಯಾ? ಸ್ನೇಹಿತರೆ, ನಮ್ಮ ಮನೆಯವ್ರಿಗೆ ಇವತ್ತು ದೋಸೆ ಮಾಡಿದ್ನಲ್ವ, ಹಂಗಾಗಿ ಅವ್ರಿಗೆ ಬಾಕ್ಸ್ ಕಟ್ ಕಳಿಸ್ತಾ ಇದ್ದೀನಿ ಹಾಕ್ಬಿಟ್ಟು. ನೋಡಿ ಇವ್ನು ಹೆಂಗೆ ತೀಟೆ ಮಾಡ್ತಾವನೆ. ತಗೊಂಡು ಓಪನ್ ಮಾಡಬೇಡ್ವೆ. ಅಪ್ಪಂಗೆ ಮಮ್ಮು ಸಂಜೆ ಬರ್ಬೇಕಾಗಿದ್ರೆ ಏನೋ ತಿನ್ನಕ್ ತರ್ತೈತೆ ಬಿಡು. ಸಾಯಂಕಾಲಕ್ಕೆ ತಗೊಬರ್ತೀನಿ. ಹಠ ಹಿಡಿಯೋದೇ ಕೆಲಸ ಅಲ್ವೇನಪ್ಪ? ಸ್ನೇಹಿತರೆ, ಇವನು ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿ ಸ್ಟಾರ್ಟ್ ಮಾಡಿದ್ರೆ ಸಾಕು, ಗೊತ್ತಾಗ್ಬಿಡುತ್ತೆ ಇವನಿಗೆ ಹಠ ಹಿಡಿಯೋದು. ನೋಡಿ ಕೀ ತಗೊಂಡು ಹೆಂಗೆ ಓಡೋಯ್ತಾನ ಹೊರಗಡೆ. ಕರ್ಕೊಂಡೋಗ್ಲಿ ಅಂತ ಡ್ಯೂಟಿಗೆ ಹೋಗ್ಬರ್ತೀನಿ. ಓಡ್ತಾವನೆ. ಬಾಯ್ ರೀ. ಇಲ್ಲ ಇರೋ, ಸಾಯಂಕಾಲಕ್ಕೆ ಬರ್ತೀನಿ. ಅದಕ್ಕೂ ಆಗಲ್ಲ, ನಾ ಕರ್ಕೊಂತೀನಿ ಹೋಗು. ಬಾಯ್ ಮಾ. ಬಾಯ್. ದೋಸೆ ತಿನ್ನುವಂತೆ ಕೊಡು, ಬರೀ ನೀರೇ ಕುಡಿದ್ರೆ. ಏ ಬಂಗಾರಿ, ಹಾಯ್. ದೋಸೆ ತಿಂದು ಆಮೇಲೆ ಆಟ ಆಡಿ, ಆಮೇಲೆ ಸ್ನಾನ ಮಾಡಿ ಲೇಟಾಗಿ ಬಿಸಿಲು ಬಂದರೆ ಚೆನ್ನಾಗಿ, ಆಮೇಲೆ ದಾಚಿ ಮಾಡಬೇಕು. ಸ್ನೇಹಿತರೆ, ಇವನು ಎಂತ ತರಲೆ ಅಂದರೆ ಹೊರಗಡೆ ಓಡೋದ್ರೆ ಏನು ಊಟ ಬೇಡ, ತಿಂಡಿ ಬೇಡ, ಏನು ಬೇಡ. ಅವ್ರ ಅಪ್ಪಾಜಿ ಹೋಗ್ಬೇಕಂತಿದ್ದ ಆಟ ಹಿಡಿದಿದ್ದ. ಇವಾಗ ಕರ್ಕೊಂಡು ಬಂದು ಅವ್ರು ಅಳೋ ನಿಲ್ಲಿಸಿ ಇದ್ರ ಕುಂದಿಸಿ ಏನೇನೋ ಮಸ್ತು ಹೊಡೆದ್ಬಿಟ್ಟು ಇವಾಗ ತಿನ್ನಿಸ್ತಾ ಇರೋದು. ತಿನ್ನೋದನ್ನ ಫುಲ್ ತಿನ್ನು. ಒದ್ಬಿಟ್ಟ ನೀವು ಅಮ್ಮಂಗೆ ಒದ್ಬಿಡ್ತಮ್ಮ. ಫಸ್ಟಿಗೆ ನಮಗೆ ಮದುವೆ ಹೊಸರಲ್ಲಿ ಪಾಪನೇ ಇರಲಿಲ್ಲ ಸ್ನೇಹಿತರೆ. ಅವಾಗ ನಾನು ನಮ್ಮ ಮನೆಯವರು ಒಂದೇನೆ ಊಟ ಮಾಡೋದಕ್ಕೂ ಎಲ್ಲದಕ್ಕೂ ಬೇಜಾರಾಗೋದು. ಒಂದು 2-3 ವರ್ಷ ಪಾಪನೇ ಆಗಿರಲಿಲ್ಲ. ಅವಾಗ ನನಗೆ PCOD ಪ್ರಾಬ್ಲಮ್ ಇತ್ತು. ದಪ್ಪ ಕೂಡ ಆಗ್ಬಿಟ್ಟಿದೆ, ಜಾಸ್ತಿ ದಪ್ಪ ಇದೆ. ಇಷ್ಟಿರಲಿಲ್ಲ ನಾನು, ಸ್ವಲ್ಪ ದಪ್ಪ ಇದೆ ಇದ್ರಿಗಿಂತ. ಇವಾಗ ಮೊನ್ನೆ ಪಾಪನ ತೆಗ್ಸಿದ್ವಲ್ಲ, ನಮ್ಮ ಗೋಕುಲ್ ಹುಟ್ಟಿದಾಗ ಸಣ್ಣ ಆಗಿದೆ. ಮತ್ತು ಆಮೇಲೆ ಅವನಿಗೆ ಹಾಲು ಒದ್ದಿದ್ದು ಅಂತ ಸ್ವಲ್ಪ ದಪ್ಪ ಆಗಿದೆ. ಮತ್ತು ಮೊನ್ನೆ ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ದಪ್ಪ ಆಗೋಗಿದೆ. ಇವಾಗ ಸ್ವಲ್ಪ ಸಣ್ಣ ಆಗಿದ್ದೀನಿ. ಅವಾಗ PCOD ಪ್ರಾಬ್ಲಮ್ ಅಂತ ಜಾಸ್ತಿ ದಪ್ಪ ಆಗೋಗಿದೆ. ಹಾಸ್ಪಿಟ್ಲಿದ್ದು ಅದು ಟ್ಯಾಬ್ಲೆಟ್ ಅದು ತೊಗೊಂಡು ಇನ್ನೂ ಜಾಸ್ತಿ ದಪ್ಪ ಆಗೋಗಿದೆ. ಇವಾಗ ಸಣ್ಣ ಆಗಿದೆ, ಸ್ವಲ್ಪ ಅಷ್ಟು ದಪ್ಪ ಇಲ್ಲ. ಅವಾಗ ಜಾಸ್ತಿ ದಪ್ಪ ಇದೆ. ನಾನು ಕುಳ್ಳಗಿದ್ದೀನಲ್ವಾ, ಸ್ವಲ್ಪ ದಪ್ಪ ಆದ್ರೂ ಜಾಸ್ತಿ ದಪ್ಪ ಥರ ಕಾಣಿಸ್ತಾ ಇರುತ್ತೆ. ಅವಾಗ ಬೇಜಾರಾಗುತ್ತೆ ಸ್ನೇಹಿತರೆ. ಊಟ ಮಾಡೋದಕ್ಕೂ ಎಲ್ಲದಕ್ಕೂ ಮಧ್ಯಾಹ್ನದಕ್ಕೂ ನಾನಂತೂ ಏನು ತಿಂತಿರಲಿಲ್ಲ, ಸಂಜೆನೂ ತಿಂತಿರಲಿಲ್ಲ, ನೈಟು ತಿಂದೆ ಇಲ್ಲಾಂದರೆ ತಿಂದಿಲ್ಲ. ಆಮೇಲೆ ಒಂದು ಪಾಪ ನಮ್ಮ ಗೋಕುಲ್ ಹುಟ್ಟಿದ್ಮೇಲೆ
ಇವಾಗ ಎಲ್ಲದಕ್ಕೂ ಮನಸ್ಸು ಬರುತ್ತೆ. ಮನೆ ಕೆಲಸ ಬೇಗ ಬೇಗ ಮುಗಿಸ್ಕೊಂಡ್ಬಿಡೋಣ, ಅವ್ನ ಜೊತೆ ಆಟ ಆಡೋಣ ಅನ್ನೋದು. ಯಾಕಂದರೆ ಅವ್ನು ಆಮೇಲೆ ಬಿಡಲ್ವಲ್ಲ ನನ್ನ ಮಗ ಅನ್ನೋದು. ಪುಟ್ ಬಟ್ಟೆ ಯಾರಾದ್ರೂ ಮನೆ ಹತ್ರ ಒಗೆದ್ಬಿಟ್ಟು ಹಾಕಿದ್ರೆ ತುಂಬ ಬೇಜಾರಾಗಿ ಹೋಗೋದು. ಅಯ್ಯೋ ನಮ್ಮ ಮನೆಗೆ ಯಾಕೆ ಚಿಕ್ಕ ಹೋಗ್ತಿದೆ, ಯಾವಾಗ ತೊಳಿತೀವಿ ಅಂತ. ಇವಾಗ ಇವನಿಗೆ ಎಷ್ಟು ಬಟ್ಟೆ ಐತಂದರೆ ಒಂದು ಫುಲ್ ಕಬರ್ಡು ನಮ್ಮ ಪಾಪುದೇ ಇಕ್ತೀವಿ. ಇವಾಗ ಖುಷಿ ಆಗುತ್ತೆ. ತೊಳೆದ್ಬಿಟ್ಟು ಯಾವಾಗ ನಾನು ತೊಳೆದ್ಬಿಟ್ಟು ಬಟ್ಟೆ ಹಾಕೋದ್ರೂ ಅದೇ ನೆನಪಾಗುತ್ತೆ. ಅಯ್ಯೋ ನಾನು ಇವಾಗ ಅವಾಗ ನನಗೆ ಅನ್ಕೊಂತ ಇದ್ನಲ್ಲ, ನಮ್ಮ ಪಾಪದ ಬಟ್ಟೆ ನಾನು ಯಾವಾಗ ಹಾಕೋ ತೊಳೆದ್ಬಿಟ್ಟು ಅಂತ ಪಾಪು ಆಗಿರೋದಲ್ಲ ಅವಾಗ ಏನು ಅಂತ ಬಾಧೆ ಗೊತ್ತಾಗುತ್ತೆ ನಮಗೆ. ಲವ್ ಮ್ಯಾರೇಜ್ ಆಗಿರೋದ್ರಿಂದ ಒಂಥರ ಪಾಪು ಬೇಗ ಆದರೆ ಖುಷಿಯಿಂದ ಇರ್ಬೋದು. ನೋಡಿ ಹೆಂಗೆ ಕಾಲು ಹಾಕೊಂಡು ಕುತ್ಕೊಂಡು ನೋಡಿ ಎಲ್ಲ ಹೆಂಗೆ ಮಾಡಿಕೋನೆ ನಮ್ಮ ಅಪ್ಪಿ. ಬೆಳಗ್ಗೆ ಬಂದುಬಿಟ್ಟು ಎಲ್ಲ ಮಡಚಿ ಕ್ಲೀನ್ ಮಾಡಿಕ್ಕೆ ಹೋಗಿದ್ರೆ ಬಂದು ಆಟ ಆಡೋನಿದ್ರಾಗೆ ಆಟ ಆಡಿಬಿಟ್ಟು ಗೊಂಬೆ ಜೊತೆ ಎಲ್ಲ ಕಿತ್ತಾಕವನೆ ನಮ್ಮ ಗೋಕುಲ. ಇವಾಗ ಹೋಗಿ ಮಲ್ಕೊಂಡವನೇ. ನಾನು ಬಂದು ಎಲ್ಲ ರೆಡಿ ಮಾಡಿ ಹಿಂಗೆ ಸರಿ ಮಾಡಿಕ್ಕಿರ್ತೀನಿ. ಬಂದು ಈ ಥರ ಮಾಡಿಕ್ತಾನೆ. ಇವಾಗೆಲ್ಲ ಕ್ಲೀನ್ ಮಾಡಿದ್ದೀನಿ. ಸಾಯಂಕಾಲ ಹೊತ್ತಿಗೆ ಹಂಗೆ ಮಾಡಿಕ್ತಾನೆ. ಅಂದರೆ ಎಲ್ಲ ಕೆಲಸ ಮುಗೀತು ಇವಾಗ ಮುಗಿಸ್ಕೊಂಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಕಸ ಅಂದು ಪಾತ್ರೆ ತೊಳೆದು ಇನ್ನೊಂದು ಒರೆಸಿಕ್ಬೇಕು. ಅವಾಗಲೇ ಪಾತ್ರೆ ಎಲ್ಲ ಒರೆಸಿಕ್ಕಿದ್ದೆ. ಅದಾದ್ಮೇಲೂ ಜಾಸ್ತಿ ಪಾತ್ರೆ ಬಿದ್ದಿದ್ವು. ತೊಳೆದ್ಬಿಟ್ಟು ಬೆಳಗ್ಗೆ ದೋಸೆ ಮಾಡಿದ್ರೆ ಜಾಸ್ತಿ ಕೆಲಸ ಇರ್ತೈತೆ. ಫ್ರಿಜ್ಜಾಗಿಂದ ತೆಗೆದ್ಬಿಟ್ಟು ಇದಕ್ಕೆ ಹಾಕು ಅಂತ. ರಾತ್ರಿ ಟೊಮಾಟೊ ತಗೊಂಬಂದ್ವಿ. ಹಾಕೋಕ್ಕಾಗಿರಲಿಲ್ಲ ಫ್ರಿಜ್ಜಿಗೆ. ಇವಾಗ ನೀಟಾಗಿ ಎಲ್ಲ ಅಪ್ಪಚ್ಚಿ ಮಾಡಿದ್ದಾನೆ. 3 kg ತಗೊಂಬಂದ್ರೆ ಒಂದು ಅರ್ಧ kg ಹೊಡೆದಾಕವನೆ. ಎಲ್ಲ ನೋಡಿ ಈ ಥರ ಮಾಡಿ ಇಕ್ಕವನು ನಮ್ಮ ಗೋಕುಲ. ಮಲ್ಕೊಂಡವನು ಇವಾಗ ಇನ್ನೂ ಎದ್ದಿಲ್ಲ. ಇದನ್ನೆಲ್ಲ ಇವಾಗ ಫ್ರಿಜ್ಜಿಗೆ ತುಂಬಿಸ್ಬೇಕು. ಎಲ್ಲ ಹೊಡೆದಿರೋದೆಲ್ಲ ತೆಗೆದಾಕದೆ ಎಲ್ಲ ರಸ ಇಟ್ಕೊಂಡ್ಬಿಟ್ಟು ಎಲ್ಲ ಹೊಡೆದಾಕಿ ನೋಡಿ ಇಲ್ಲೆಲ್ಲ ರಸ ಇಳಿಸ್ಬಿಟ್ಟು ಅವ್ನಿಗೆ ಕವರಲ್ಲಿ. ಅದಕ್ಕೆ ಎಲ್ಲ ಒರೆಸ್ಕೊಂಡ್ಬಿಟ್ಟು ಫ್ರಿಜ್ಜಿಗೆ ಇಡ್ತಾ ಇದ್ದೀನಿ. ಜೋಳ ರೊಟ್ಟಿ ತಿಂದು ಎಷ್ಟು ದಿನ ಆಗಿತ್ತು ಸ್ನೇಹಿತರೆ, ಮಾಡೇ ಇರಲಿಲ್ಲ. ನಿನ್ನೆ ಒಣಗಾಕಿದ್ನಲ್ವ ನಾನು ಜೋಳನು ಮತ್ತು ಸಜ್ಜೆ, ಅದನ್ನು ಆಡಿಸ್ಕೊಂಬಂದ್ವಿ ರಾತ್ರಿ ಹೋಗ್ಬಿಟ್ಟು ಮಿಲ್ಗೆ ಹೋಗ್ಬಿಟ್ಟು. ಇಲ್ಲಾದರೆ ರಾಗಿ ಮಿಷಿನ್ ಅಂತಾರೆ, ರಾಗಿ ಮಿಷಿನ್ಗೆ ಹೋಗ್ಬಿಟ್ಟು ಆಡಿಸ್ಕೊಂಬಂದ್ವಿ ಜೋಳ ಮತ್ತು ಗೋಧಿ. ರೊಟ್ಟಿ ತಿಂದರೆ ಗಟ್ಟಿ ಜಾಸ್ತಿ. ನಮ್ಮನೇಲಿ ಯಾವಾಗಲೂ ಅನ್ನ ಮಾಡ್ತಾ ಇರ್ತೀವಿ. ನಮ್ಮಮ್ಮ ಕೆಲಸಕ್ಕೆ ಓಡಾಯ್ತದೆ. ಬೆಳಗ್ಗೆ ಬರೋದೇ 4 ಗಂಟೆ ಆಯ್ತೈತೆ ಪಾಪ. ನಾವು ಅದಕ್ಕೆ ಬಲವಂತ ಮಾಡಲ್ಲ. ನನಗೆಲ್ಲ ಅಡುಗೆ ಬರ್ತೈತೆ, ಎಲ್ಲ ಮಾಡ್ತೀನಿ. ಅವ್ರು ರೊಟ್ಟಿ ಒಂದು ತಟಕ್ಕೆ ಬರಲ್ಲ, ಆದಷ್ಟು ಕಲಿಬೇಕು. ನಮ್ಮಮ್ಮ ಬಿಡು ಅಂದರೆ ಅವ್ರಿಸಿದ್ರಾಗ ಅವಾಗೆಲ್ಲ ಹಂಗೆ ಅಯ್ಯೋ ಬಿಡು ಮಾಡುವಂತೆ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಮಾಡೋಕ್ಕೆ ಬಿಟ್ಟಿರಲಿಲ್ಲ. ಹಂಗಾಗಿ ಕಲ್ತಿಲ್ಲ ಇನ್ನು. ರೊಟ್ಟಿ ಒಂದು ಕಲ್ತ್ಬಿಟ್ರೆ ಇನ್ನೆಲ್ಲ ಅಡುಗೆ ಮಾಡ್ದಂಗೆ. ಕಲಿಯೋದು ತುಂಬ ಐತೆ. ಇವಾಗ ಸದ್ಯಕ್ಕೆ ನಮ್ಮ ಅತ್ತೆಯವ್ರು ಮಾಡೋದು, ನಾವು ಮಾಡೋದು, ಇಲ್ಲ ಯಾರಾದ್ರೂ ಅಕ್ಕಪಕ್ಕದವ್ರು ಮಾಡಿ ನಮ್ಗೆ ಇಷ್ಟ ಆಗಿದ್ರೆ ಅದನ್ನು ಎಳ್ಸ್ಕೊಂಡು ಮಾಡಿ ಎಲ್ಲ ಅಡುಗೆ ಮಾಡ್ತೀನಿ ಇವಾಗ ಸದ್ಯಕ್ಕೆ. ಇನ್ನೂ ಬೇರೆ ಟ್ರೈ ಮಾಡೋದೆಲ್ಲ ನೋಡಿ ಕಲ್ತ್ಬಿಟ್ಟು ಮುಂದೆ ಮಾಡಬೇಕು. ಸದ್ಯಕ್ಕೆ ನಾವು ಮಾಡ್ಕೊಂಡು ತಿನ್ನೋಷ್ಟಾದರೂ ಮಾಡ್ತೀವಲ್ಲ, ಅಷ್ಟು ಸಾಕು. ಸ್ನೇಹಿತರೆ, ನಮ್ಮೂರು ಬಂದುಬಿಟ್ಟು ಹೊಸಪೇಟೆ ಹತ್ರ ಗಂಗಾವತಿ. ನಮ್ಮ ಮನೆಯವ್ರ ಊರು ಮಧುಗಿರಿ ಹತ್ರ ಮಡಕ್ಷಿರ. ಅಲ್ಲಿ ಊರಿಗೆ ಹೋದಾಗ ಅಲ್ಲಿಯವ್ರ ಥರನೇ ನಾನು ಮಾತಾಡೋದು. ನನ್ನ ಭಾಷೆ ನಮ್ಮೂರಲ್ಲಿ ಇದ್ಬಿಟ್ಟು ನಮ್ಮ ಥರನೇ ನಂಗೆ ಮಾತಾಡೋಕ್ಕೆ ಇಷ್ಟ. ಆದರೆ ಇಲ್ಲಿಯವ್ರಿಗೆ ಒಬ್ಬೊಬ್ರಿಗೆ ಅರ್ಥನೇ ಆಗಲ್ಲ. ಹಂಗಾಗಿ ನಾನು ಇಲ್ಲಿ ಥರನೇ ಮಾತಾಡೋದು. ನಮ್ಮ ಗೋಕುಲ್ ಎದ್ಬಿಟ್ಟ ನೋಡ್ರಿ. ಇವನ ಜೊತೆ ಅವಾಗ ಆಟ ಆಡೋದು ಎಲ್ಲ ಕೆಲಸ ಮುಗ್ದೋಯ್ತು ಸ್ನೇಹಿತರೆ. ನಮ್ಮ ಇವಾಗ ಎದ್ದಾಗ ನೋಡ್ರಿ ಹೆಂಗೋ. ಇವ್ನು ಮಲಗಿದ್ರೆ ಒಂದು ಏನು ಹೆಲ್ಪ್ ಅಂದರೆ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ಬೋದು. ಇವನು ಎದ್ದ ಮೇಲೆ ಇವನ ಜೊತೆ ಆಟ ಆಡೋದು, ತಿನ್ಸೋದು, ಉಣ್ಸೋದು, ಸ್ನಾನ ಮಾಡಿಸೋದು. ಇವತ್ತಿನ್ನೂ ಮಾಡಿಸಿಲ್ಲ ಸ್ನೇಹಿತರೆ. ಇವನು ನಾನು ಜಳಕ ಮಾಡಿಲ್ಲ. ಯಾಕಂದರೆ ಬೆಳಗ್ಗೆ ನಮ್ಗೆ ಯಾಕೋ ನಿನ್ನೆಯಿಂದನೂ ಪಾಪುಗೂ ನೆಗಡಿ, ನನಗೂ ನೆಗಡಿ. ರಾತ್ರಿ ಅಕ್ಷಿ ಅಂತ ಇದ್ದೆ. ವಿಕ್ಸಕೊಂಡು 2 ಮಾತ್ರೆ ತೊಗೊಂಡು ಮಲ್ಕೊಂಡಿದ್ದೆ. ಹಂಗಾಗಿ ಇವತ್ತು ಮಾಡ್ಕೊಳ್ಳಿಲ್ಲ, ಲೇಟಾಗಿ ಮಾಡ್ಕೊಳ್ಳೋಣ ಅಂತ. ಇನ್ನೂ ಇವಾಗ ಬಿಸಿಲು ಬರ್ತಾಯಿದೆ, ಚೆನ್ನಾಗಿ ಬಿಸಿಲು ಬಿದ್ದಿದೆ. ಇನ್ನೇನು ಒಲೆ ಹಚ್ಚಿದ್ರೆ ಅಮ್ಮ ಬರೋತ್ತಿಗೆ ಸ್ನಾನ ಮಾಡ್ಕೋಬೋದು. ಅಮ್ಮ ರೊಟ್ಟಿ ಹೊಡಿತೈತೆ. ರೊಟ್ಟಿ ಮಾಡಿ ಅದಕ್ಕೆ ಪಲ್ಯ ಮಾಡಬೇಕು. ಇವಾಗ ಮಾಡಲ್ಲ ಸ್ನೇಹಿತರೆ, ಸಂಜೆ ಮಾಡೋದು, ಅಮ್ಮನೇ ಮಾಡೋದು. ಅವಾಗ ಬೇರೆ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಸ್ನೇಹಿತರೆ. ಯಾರೆಲ್ಲ ನೋಡ್ತಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ನಾನು ವಿಡಿಯೋ ಮಾಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್. ಜಣಿ ಎದ್ದಳ್ತೀಯಾ? ಎಲ್ಗೋಯ್ತೀಯಾ? ಕುತ್ಕೊಂತೀಯಾ?
ಎಲ್ಗೋಯ್ತಿಲ್ಲ